ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ನಿಗೆ ನುಗ್ಗಿಗ ದಾಂಧಲೆ ಮಾಡಿದ್ದು ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈಗ ರಾಜಣ್ಣ ಅವ್ರು ಹೇಳ್ತಾರೆ ಪೊಲೀಸರದೇ ತಪ್ಪು, ಆರೋಪಿನ ಸ್ಟೇಷನ್ ಕರ್ಕೊಂಡು ಹೋಗ್ಬಾರ್ದಾಗಿತ್ತು. ತಪ್ಪು ಯಾರು ಸರಿ ಅಂತೇಳಿ ನಾವು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ನವರು ಕಾನೂನು ಪ್ರಕಾರ ಏನು ಮಾಡಿರ್ತಾರೋ ಅದನ್ನು ಮಾಡಿರ್ತಾರೆ. ಒಂದು ವೇಳೆ ಅದು ತಪ್ಪು ಮಾಡಿದರೆ ಅವ್ರ ಮೇಲೂ ನಾವು ಕ್ರಮ ತೊಗೊತೀವಿ. ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಪೊಲೀಸ್ ಮೇಲೆ ಕ್ರಮ ತೊಗೊಂಡಿಲ್ವ ನಾವು? ಪೊಲೀಸು ಇನ್ಸ್ಪೆಕ್ಟರ್ಗಳನ್ನ, ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಬೇಕಾದಷ್ಟು ಇದಿದೆ ಅಂಥದ್ದೇನು. ಅದು ಈಗಾಗಲೇ ನಮ್ಮ ADG ಲಾ ಆ್ಯಂಡ್ ಆರ್ಡರ್ನ ಕಳಿಸಿದ್ದೇನೆ ನಾನು. ಅವರಿಗೆ ಅಲ್ಲಿ ಹೋಗಿದ್ದಾರೆ, ಕ್ಯಾಂಪ್ ಮಾಡಿದ್ದಾರೆ. ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿ ಅದೇ ಪ್ರಕಾರ ಅಲ್ಲಿ ಏನು ಟಿ ನರಸೀಪುರದಲ್ಲಿ ಕುಂಭಮೇಳ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ಕೂಡ ಅದೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿದ್ದಾರೆ. ತುಷ್ಟೀಕರಣದ ಪರಮಾವಧಿ ಇದು. DJ-ಹಳ್ಳಿ KJ-ಹಳ್ಳಿ ಕೇಸ್ ಆದ ನಂತರ ಬಿಗಿ ಕ್ರಮ ಆಗ್ಲಿಲ್ಲ, ಅದು ಮುಂದುವರಿದ ಭಾಗ ಇದು ಅಂತ ಅಶೋಕ್ ಅವರು ಹೋಗ್ತಾ ಇದಾರೆ. ಹೋಗಿ ನೋಡ್ಕೊಂಡು ಬರ್ಲಿ. ನೋಡ್ಕೊಂಡು ಬಂದು ಅವ್ರೇನ್ ಸಲಹೆ ಕೊಡ್ತಾರೆ ನೋಡೋಣ. ತುಷ್ಟೀಕರಣ ಆರೋಪ ಮಾಡಿದ್ದಾರೆ ವೋಟ್ ಬ್ಯಾಂಕ್ ರಾಜಕಾರಣ. ಯಾವ ಮಾತಿಗೆ ಅದನ್ನ ಹೇಳ್ತಾರೆ ಅವರು. ಎಲ್ಲಿ ಮುಸಲ್ಮಾನರ ವಿಷಯ ಬಂದ್ರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ. ಅವ್ರಿಗೆ ಅದು ಬಿಟ್ರೆ ಬೇರೆ ಏನಿಲ್ಲಲ್ಲ. ಅದು ಬೇರೆ ಏನಾದ್ರೂ ಅಜೆಂಡಾ ಇದೆಯಾ ಅವ್ರಿಗೆ? ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನ ಮಾತಾಡೋದು ಸರಿ ಇಲ್ಲ.